ಸಾದಿಕ್ ಪೈಲ್ವಾನ್ ಅಂತ ನಿಮ್ಮ ಹೆಸರು. ಪೈಲ್ವಾನ್ ಅಂತ ಯಾಕೆ ಅಂತ ಸರ್ನೇಮು? ನಮ್ಮ ಪರಂಪರಾ ನಾವು ಪೈಲ್ವಾನ್ಗಿರಿ ಮಂತ್ಯಂದಾನೆ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ, ಈ ರಾಷ್ಟ್ರಕ್ಕೆ ನಾವು ಏನೋ ಬಿರುದು ತಗೊಂಬಂದು ಕೊಟ್ಟಿರೋಂಥ ಜನ. ಮುಸ್ಲಿಮ್ಸಿಗೆ ಗುರ್ತಿಸ್ಬೇಕಂತ ಹೇಳಿದ್ರೆ ಹಳಬ ಸಾದಿಕ್ ಪೈಲ್ವಾನಿಗಂತ ಗುರ್ತಿಸ್ತಾರ ಅಂತೇಳಿ ಈ ನಾನು ಮಾಧ್ಯಮದ ಮೂಲಕ, ಈ ಸಮಾಜದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೀವೇನೋ ಅವ್ರು ಗುರ್ತಿಸ್ಬೇಕು ಅನ್ನೋ ಈ ಆಸೆ ನಿಮಗಿದೆ, ಬಟ್ ಅವ್ರ ಮನೇಲೆ ಇಬ್ರು ಕ್ಯಾಂಡಿಡೇಟ್ ಇದಾರೆ ಅಂತ ಹೇಳ್ತಿದ್ದಾರೆ. ಬಹಳ ಆದಷ್ಟು ಮಟ್ಟಿಗೆ ಅದು ಅನ್ನೋ ಲೆಕ್ಕಕ್ಕಿಲ್ಲ ಅನ್ನೋ ಕಾಣಿಸ್ತಿದೆ. ಆ ವಯಸ್ಸಿನ ತಕ್ಕಕ್ಕೆ ಬಂದ್ರೆ ನಾವೆಲ್ಲ ಬಹಿರಂಗವಾಗಿ ಬಯಲಿಗಿಳಿದು ಮಾಡ್ತೀವಿ. ನನಗ್ ಟಿಕೆಟ್ ಬೇಕು ಅಂತ ಕೂಡ ಕೇಳಿದ್ರೆ ಇಷ್ಟು ವರ್ಷ ಗೆಲ್ಸ್ ಕಳ್ಸಿದೀವಿ ಅಂತ. ಏನಾಗಿತ್ತು ಅವಾಗ ಮಾತುಕತೆ ನಿಮ್ಮ ಮತ್ತು ಶಾಮನೂರ್ ಶಿವಶಂಕರಪ್ಪನವ್ರ ಮಧ್ಯೆ? ಫುಟೇಜ್ ಇದೆಯಾ? ಫುಟೇಜ್ ಸಿಗುತ್ತಾ ಅವ್ರು ಹೇಳಿದ್ದು? ಮೆಜಾರಿಟಿ ಮುಸ್ಲಿಂ ಕಮ್ಯುನಿಟಿಯಿಂದ ಇದೆ. ಬರೀ 75,000 ವೋಟ್ ಬಂದ್ರೆ ನೀವು ಗೆಲ್ತೀರಾ? ಸಾಧ್ಯನಾ? ಸಾದಿಕ್ ಅಣ್ಣ, ಸಾದಿಕ್ ಪೈಲ್ವಾನ್ರೆ, ಅಧ್ಯಕ್ಷರೇ ಈಗ ಆಗ ಅಂತ ಹೇಳ್ತಾರೆ. ನನ್ನ ಕೈಲಿ ಏನ್ ಆಗ್ತೈತಿ ಅದು ದೇವ್ರ ಜಿಲ್ಲೆ ಜನಗಳಿಗೆ ಸ್ಪಂದಿಸ್ಕಂತ ಮಾತಾಡ್ಕಂತ ವಿಶ್ವಾಸದಲ್ಲಿ ಬಂದಿದ್ದೆ ನಾನು. ಸರ್ಕಾರದಿಂದ ಏನ್ ಸೌಲಭ್ಯ ಐತಿ ಅದು ಎಲ್ಲ ನಮ್ಮ ದಾವಣಗೆರೆ ಜನತೆಗೆ ತಗೊಂಡ್ಬಂದು ಕೊಡೋದು ನನಗೆ ಒಂದು ಚಿಂತನೆ. ತಮ್ಮ ಏರಿಯಾದಲ್ಲಿ ತಮ್ಮ ಮನೆ ಹತ್ರ ಅವರು ಜನಗೆ ಪರಿಚಯ ಇಲ್ಲ ಅಂತಾರು ಎಲ್ಲ ಭಾಗವಹಿಸ್ತಾ ಇದಾರೆ. ನಾನು ಯಾಕೆ ಭಾಗವಹಿಸಬಾರ್ದು? ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಸಾಕಷ್ಟು ಕಾವು ಪಡ್ಕೊಳ್ತಾ ಇರುವಂತಹ ಕ್ಷೇತ್ರ. ಕಾಂಗ್ರೆಸ್ ಇಂದ ಸಿಕ್ಕಾಪಟ್ಟೆ ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಅದರಲ್ಲೂ ಕೂಡ ಘಟಾನುಘಟಿ ನಾಯಕರಿದ್ದಾರೆ. ಆದರೆ ಕಳೆದ ಸಲ ಶಾಮನೂರ್ ಅವ್ರಿಗೆ ಟಿಕೆಟ್ ಬೇಡ, ಇಲ್ಲಿಂದ ನನಗೆ ಟಿಕೆಟ್ ಕೊಡಿ, ನಾನೇ ಗೆಲ್ಲುವಂತಹ ಅಭ್ಯರ್ಥಿ ಅಂತ ಹೇಳಿ ಒಂದು ಹೆಸರು ಮುನ್ನೆಲೆಗೆ ಬಂದಿತ್ತು, ಅದೇ ಸಾದಿಕ್ ಪೈಲ್ವಾನ್. ಸೊ ಈಗ ಶಾಮನೂರ್ ಅವರ ನಿಧನದಿಂದ ತೆರವಾಗಿದೆ ಕ್ಷೇತ್ರ. ಮತ್ತೆ ಸಾದಿಕ್ ಪೈಲ್ವಾನರು ಈಗ ಟ್ರೈ ಮಾಡ್ತಿದ್ದಾರೆ. ಸೊ ಪ್ರಬಲ ಘಟಾನುಘಟಿ ಒಂದಿಬ್ಬರು 3 ಲೀಡರ್ಸ್ ಇದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಇವರು ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಸಫಲರಾಗ್ತಾರಾ, ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಬಟ್ ಆಸ್ ಅ ಕ್ಯಾಂಡಿಡೇಟ್ ಇವರ ಶ್ರಮ, ಇವರ ಪ್ರಯತ್ನ ಏನೇನಿದೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಎಲ್ಲರಿಗೂ, ಮಾಧ್ಯಮರಿಗೂ, ನಿಮಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಮುಸ್ಲಿಂ ಸಮಾಜದ ಪರವಾಗಿಂದ ನಿಮಗೆ ಅಭಿನಂದನೆಗಳು. ಹೇಗಿದ್ದೀರಾ? ತಮ್ಮ ಆಶೀರ್ವಾದ ಮೇಡಮ್ ಅವರೇ. ಏನೇನು ನಡೀತಾ ಇದೆ ಸರ್ ಕ್ಷೇತ್ರದಲ್ಲಿ? ದಕ್ಷಿಣ ಕ್ಷೇತ್ರಕ್ಕೆ ಅನೇಕ ಸತಿ ನಾನು ಕ್ಯಾಂಡಿಡೇಟ್ ಆಗಿ, ಆಸ್ಪಿರೆಂಟ್ ಆಗಿ ನಾನು ಬೆಂಗಳೂರು ಡಿಲ್ಲಿ ನಾನು ಅಡ್ಡಾಡಿ ಎಲ್ಲ ಲೀಡರ್ ಕೂಡ ನಾನು ಸಂಪರ್ಕ ಮಾಡಿ ನನ್ನ ಆದಂಥ ಕ್ಷೇತ್ರದಲ್ಲಿ ನಮ್ಮ ಅತಿ ಹೆಚ್ಚು ಮತದಾರ ಇರೋದ್ರಿಂದ ಯಾರೋ ಒಬ್ಬರು ಮುಸ್ಲಿಂ ಕೇಳಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ನಮ್ಮನ್ನು ಕಡೆ ಕಾಣಿಸ್ತಾರೆ. ಯಾಕಂಗೆ? ಯಾಕಪ್ಪ ನೀವು ಯಾರು ಕಣಿಸ್ರಿಲ್ಲೇನು, ಒಬ್ರ ಕೇಳಲ್ಲ ಹಂಗಂಗೆ ಅಂದಾಗ ನಾನು ನಮ್ಮ ಹಿರಿಯರು, ಶಾಮನೂರ್ ಶಿವಶಂಕರಪ್ಪ ನಮ್ಮ ರಾಜಕೀಯ ಗುರುಗಳು, ನಮ್ಮ ಹಿರಿಯರು, ಯಾವಾಗಲೂ ನಾವು ಭುಜ ಹಚ್ಚಿ ಅವ್ರನ್ನ ಶಾಮನೂರ್ ಶಿವಶಂಕರಪ್ಪನವ್ರಿಗೆ ಎಷ್ಟೇ ಅಡೆತಡೆ ಬಂದ್ರೂ ನಾವು ಸಮಾಜನ ಒಗ್ಗೂಡಿಸಿ ಎಲ್ಲ ಧರ್ಮದವ್ರನ್ನ ಕೈಕಾಲು ಬಿದ್ದು ಒಗ್ಗೂಡಿಸಿ ನಾವು 6 ಬಾರಿ ನಾವು ಶಾಮನೂರ್ ಶಿವಶಂಕರಪ್ಪವ್ರಿಗೆ, ಅವ್ರ ಮಕ್ಕಳಿಗೆ, ಅವರ ಸೊಸೆಗೆ, ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ನಾವು ಗೆಲ್ಲಿಸ್ಕೊಂತ ಬಂದಿದ್ದೀವಿ. ಈ ಸತಿ ಅವಕಾಶ ಇದೆ. ಅವಕಾಶ ಇರೋದ್ರಿಂದ ನಾನು ಅನೇಕ ಸತಿ ಆಸ್ಪಿರೆಂಟ್ ಆಗಿರೋದ್ರಿಂದ ಈ ಸತಿ ಚುಕ್ಕಾಣಿ ಹಿಡಿಯೋಣ, ಎಲ್ಲ ಸಮಾಜಕ್ಕೆ ಒಳ್ಳೇದು ಮಾಡೋಣ, ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಜನಗಳಿಗೆ ಸಹಾಯ ಮಾಡೋಣ. ಸಹಾಯ ನಾವು ಈಗ ನಾವು ಮಾಡ್ತಾ ಇದ್ದೇವೆ. ಆದರೆ ಅಧಿಕಾರದಲ್ಲಿ ಬಂದು ಸಹಾಯ ಮಾಡಿದರೆ ಅದು ನಮ್ಮನೆ ರೂಪಕ್ಕೆ ಬರ್ತೈತಿ. ನಾವು ಈ ಥರ ಬಡವ್ರ ಲಗ್ನಕ್ಕಾಗಲಿ, ಯಾವುದೇ ಒಂದು ಕಾರ್ಯಚಟುವಟಿಕೆಗಾಗಲಿ ನಾವು ಅವ್ರನ್ನ ಹಣನೂ ಸ್ಪಂದಿಸ್ತೀವಿ. ಅದು ಲೆಕ್ಕಕ್ಕೆ ಬರೋದಿಲ್ಲ. ಅಧಿಕಾರದಲ್ಲಿ ಬಂದರೆ ನಾವೇನಾರ ಒಂದು ರೂಪಕ್ಕೆ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸಿ ನಾವು ಅವ್ರನ್ನ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಅದಕ್ಕೋಸ್ಕರ ಪಣ ತೊಟ್ಟು ನಾವು ಕಣದಾಗ ಇಳಿದು ಎಲ್ಲ ಲೀಡ್ರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಈ ಬಾರಿ ಟಿಕೆಟ್ ಕೊಡಿಸ್ರಿ, ಈ ಬಾರಿ ಕನ್ಸಿಡರ್ ಮಾಡ್ರಿ ಅಂತ. ಆಗ ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ನಮ್ಮ ಮಂತ್ರಿ ಇರೋದ್ರಿಂದ ನಮಗೆ ಭಾಳ ಅನುಕೂಲ ಇದೆ. ಅವರೇ ಆಗಿ ಮುಸ್ಲಿಮ್ಸಿಗೆ ಗುರ್ತಿಸ್ಬೇಕಂತ ಹೇಳಿದ್ರೆ ಹಳಬ ಸಾದಿಕ್ ಪೈಲ್ವಾನಿಗಂತ ಗುರ್ತಿಸ್ತಾರ ಅಂತೇಳಿ ಈ ನಾನು ಮಾಧ್ಯಮದ ಮೂಲಕ, ಈ ಸಮಾಜದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ಓಕೆ, ನೀವೇನೋ ಅವ್ರು ಗುರ್ತಿಸ್ಬೇಕು ಅನ್ನೋ ಈ ಆಸೆ ನಿಮಗಿದೆ, ಬಟ್ ಅವ್ರ ಮನೇಲೆ ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಗಣೇಶ್ ಅವರು, ಶಾಮನೂರ್ ಅಜ್ಜ ಅವರ ಮಗ, ಮತ್ತೊಬ್ಬ ಸಮರ್ಥ್ ಮೊಮ್ಮಗ. ಸೊ ಇದಕ್ಕೇನಂತೀರಿ, ನಿಜಾನ ಇದು?
ಅದು ನನ್ನ ಅನಿಸಿಕೆಗೆ ಭಾಳ ಆದಷ್ಟು ಮಟ್ಟಿಗೆ ಅದು ಅನ್ನೋ ಲೆಕ್ಕಕ್ಕಿಲ್ಲ ಅನ್ನೋ ಕಾಣಿಸ್ತಿದೆ. ಯಾಕಂತೇಳಿದರೆ ಆಲ್ರೆಡಿ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ MP ಒಂದಿದೆ. ನಮ್ಮ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ ದಕ್ಷಿಣದಲ್ಲಿ ಒಂದು ಖಾಲಿ ಇದೆ. ಉತ್ತರದಲ್ಲಿ ಏನಿದೆ SS ಮಲ್ಲಿಕಾರ್ಜುನ್ ಗೆದ್ದ ಮೇಲೆ ನಮ್ಮ ರಾಜ್ಯಕ್ಕೆ ಮಿನಿಸ್ಟರ್ ಆಗಿದ್ದಾರೆ. ನಮ್ಮ ಡಿಸ್ಟಿಕ್ಕಿಂದ ರಾಜ್ಯಕ್ಕೆ ಮಿನಿಸ್ಟರ್ ಆಗಿದ್ದಾರೆ. 2 ಸೀಟು ಅವ್ರ ಮನೆಗೆ ಇರೋದ್ರಿಂದ ನಮ್ಮನ್ನು ಭಾಳ ಬಹುಸಂಖ್ಯಾ ಜನಸಂಖ್ಯೆಯಲ್ಲಿ ನಾವು ಇರ್ತಕ್ಕಂಥ ಜನ ನಮಗೆ ಒಂದು ಸತಿ ಗುರುತಿಸ್ಲಿ ಅಂಥೇಳಿ ನಾವು ಪದೇ 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 ಅವ್ರನ್ನ ಕೇಳ್ತಾ ಇದ್ದೀವಿ. ಮಾಧ್ಯಮದ ಮೂಲಕ ನಾವೆಲ್ಲ ಲೀಡರ್ಗಳಿಗೆ ಕೇಳ್ತಾ ಇದ್ದೀವಿ, ಜನಗಳಿಗೆ ಹೇಳ್ತಾ ಇದ್ದೀವಿ, ಈ ಸತಿ ನಮ್ಮನ್ನು ಅವಕಾಶ ಮಾಡಿಕೊಟ್ರಿ ಅಂಥೇಳಿ. ಕೆಲವರು ಸಾದಿಕ್ ಪೈಲ್ವಾನ್ರೆ ಗುರುತಿಸ್ಬೇಕು ಅಂಥೇಳಿ ಜನಗಳು ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಕಡೆ ನಾವು ಸಭೆ ಮಾಡಿರೋದು ಮುಸ್ಲಿಮ್ಸಿಗೆ ಕೊಡ್ರಿ, ಮುಸ್ಲಿಮ್ಸಿಗೆ ಕೊಡ್ಬೇಕಂತ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ಮಾಡಿದ ಮೇಲೆ ನಮ್ಮ ಸಮಾಜದಲ್ಲಿ ನಮ್ಮ ಮಸೂತಿ ಜವಾಬ್ದಾರಿ ಜನ ಅದಾರೆ, ಮುತ್ತಲಿಗಳದಾರೆ, ಕಾರ್ಯದರ್ಶಿಗಳದಾರೆ, ಸದಸ್ಯರದಾರೆ. ನಾವೆಲ್ಲ ಒಂದು 500 ಜನ ಸೇರಿ ಯಾರಪ್ಪ ಊರು ನಡೆಸ್ಬೋದು ಅಂತಕ್ಕದ್ದು ತೀರ್ಮಾನ ತಗೊಂಡು ಅವಾಗೆಲ್ಲ ಇಂಥವ್ರಿಗಪ್ಪ ಅಂಥೇಳಿ ನಾವು ಗುರುತಿಸಿ ಒಬ್ಬರಿಗೆ ತಗೊಂಡು ನಾವು ಬಯಲಿಗೆ ಹೊರಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದೀವಿ. ಅಂತ ಜನ ಎಲ್ಲ ನಿಮ್ಮನ್ನ ಗುರುತಿಸಿದ್ದಾರೆ ಹೌದು ಸಮುದಾಯದಿಂದ. ಹೌದು. ಓಕೆ, ಸರಿ ಸರ್, ನೀವು ಲಾಸ್ಟ್ ಟೈಮ್ ಶಾಮ್ನೂರ್ ಅವರು ಕಂಟೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬಟ್ ನನಗ್ ಟಿಕೆಟ್ ಬೇಕು ಅಂತ ಕೂಡ ಕೇಳಿದ್ರಿ. ಇಷ್ಟು ವರ್ಷ ಗೆಲ್ಸ್ ಕಳ್ಸಿದೀವಿ ಅಂತ. ಏನಾಗಿತ್ತು ಅವಾಗ ಮಾತುಕತೆ ನಿಮ್ಮ ಮತ್ತು ಶಾಮ್ನೂರ್ ಶಿವಶಂಕರಪ್ಪನವ್ರ ಮಧ್ಯೆ? ಏನ್ ಹೇಳಿದ್ರು, ಹೆಂಗ್ ಮನವೊಲಿಸಿದ್ರು? ನಮ್ಮ ಹಿರಿಯರು ಶಾಮ್ನೂರ್ ಶಿವಶಂಕರಪ್ಪನವ್ರ ಜೊತೆಗೆ ಡೆಲ್ಲಿಯಾಗ ಮಾತಾಗಿತ್ತು. ಗುಲಾಂ ನಬಿ ಆಜಾದ್ ಅಹಮದ್ ಪಟೇಲ್ರು ಈ ನಮ್ಮ ರಾಜ್ಯದ ರಾಷ್ಟ್ರೀಯ ಸಲಹೆಗಾರರು. ಅಹಮದ್ ಪಟೇಲ್ ಅವರು, ಗುಲಾಂ ನಬಿ ಆಜಾದ್ MP ಅವರು, ಲೋಕಸಭೆ MP ಅವರು. ಅವಾಗ ನಾನು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಾನು ಒಂದು ವಾರ ಅವ್ರ ಆಫೀಸ್ಗಳ ಹತ್ರ ಮನೆಗಳ ಹತ್ರ ಅಡ್ಡಾಡ್ತಿದ್ದೆ. ಅವಾಗ ತೀರ್ಪು ಏನಾಯ್ತಪ್ಪ ಅಂತ ಹೇಳಿದ್ರೆ, ವೀರಶೈವರ ಅಧ್ಯಕ್ಷರು ಈ ಸತಿ ಬಿಡಪ್ಪ, ಮುಂದ್ಸತಿ ನಿನಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆಯ್ತು ಸರ್ ಅಂಥೇಳಿ ಅವ್ರಿಗೆ ಕರ್ಕೊಂಡು ನಾನು ದಾವಣಗೆರೆಗೆ ಬಂದು ನಮ್ಮ ಜನಗಳಿಗೆ ಹೇಳಿದೆ, ಆಯ್ತಪ್ಪ ನಮಗೆ ಕೊಟ್ಟರೆ ನಿಲ್ಲಿದ್ರೂ ಯಜಮಾನ್ರು ನಮ್ಮ ಪರವಾಗಿ, ಇಡೀ ರಾಜ್ಯಕ್ಕೆ ಪರವಾಗಿ, ನಮ್ಮ ಡಿಸ್ಟಿಕ್ ಪರವಾಗಿ ಅದಾರೆ. ಅಂತರನ್ನ ಬಿಟ್ಟು ಮತ್ತೆ ಯಾರಿಗಪ್ಪ ಹೊಲಿಸ್ತೀರಿ, ಅವ್ರಿಗೆ ದುಡಿಯೋಣ. ನೀವು ಹೋಗಿದ್ವಪ್ಪ, ಸಿಗ್ಲಿದ್ದ ಕಾಲಕ್ಕೆ ಮತ್ತೆ ಮಾಡೋದೇ ನಮ್ಮ ಕರ್ತವ್ಯ. ನಮ್ಮ ಮನೆ ಮಂಚನೇ ಕಾಂಗ್ರೆಸ್ಸಿಗೆ ಮುಡುಪಾಗಿದ್ದೀವಿ ನಾವು, ಅವ್ರಿಗೆ ದುಡಿಯೋಣ, ಮುಂದ್ಸತಿ ನೋಡೋಣ ಅಂತ ದೇವ್ರೈತಿ ಅಂತ ಹೇಳಿದ್ವಿ ನಾವು. ಆಮೇಲೆ ಗುಲಾಂ ನಬಿ ಆಜಾದ್ ಅವರು ಅವ್ರಿಗೆ ಟಿಕೆಟ್ ಸಿಕ್ಕ ಮೇಲೆ ಬಹಿರಂಗ ಸಭೆ ಟ್ಯಾಕ್ಟ್ರಿ ಲಾರಿಯಲ್ಲಿ ಭಾಷಣ ಮಾಡ್ಕೊಂತ ಹೊಂಟಿದ್ವಿ ಕಾಂಗ್ರೆಸ್ ಪರವಾಗಿ. ಇದೇ ನಮ್ಮ ಭಾಷಣ ರಜಾ ಸರ್ಕಲ್ನಾಗ ಗುಲಾಂ ನಬಿ ಆಜಾದ್ ಅವ್ರು ಹೇಳಿದರು, ಸಾದಿಕ್ ಅವರೇ ಏನು ನಡೆದೈತಿ ಆ ವಿಷಯ ಹೇಳ್ರಿ ನಿಮ್ಮ ಜನದಾಗ, ಇಲ್ಲಿ ನಿಮ್ಮ ಏರಿಯಾದಾಗ ಅಂಥೇಳಿ. ಅನೇಕ ಧರ್ಮದವರು ಅಲ್ಲಿ ಫಂಕ್ಷನ್ ಮೂಲಕ ಬಂದಿದ್ರಲ್ಲಿ ಪಾದಯಾತ್ರೆಯಲ್ಲಿ. ನಾವು ಕ್ಯಾನ್ವಸ್ ಮಾಡ್ಕೊಂಡು ಹೊಂಟಾಗ SS ಮಲ್ಲಿಕಾರ್ಜುನ್ ಅವರು ಇದ್ದರು, MLC ಅಬ್ದುಲ್ ಜಬ್ಬಾರ್ ಇದ್ದರು, ಶಾಮ್ನೂರ್ ಶಿವಶಂಕರಪ್ಪರು ಇದ್ದರು, ನಾನಿದ್ದೆ, ಇನ್ನೊಂದು 5-6 ಜನ ಮೇಲೆ ಇದ್ದರು. ಇದ್ದಾಗ ಗುಲಾಂ ನಬಿ ಆಜಾದ್ ಕೊಟ್ಟರು. ಈ ಸತಿ ಟಿಕೆಟು ನಮಗೆ ಇದ್ದದ್ದು ಅವ್ರಿಗೆ ಕೊಟ್ಟಿದ್ದಾರೆ, ಮುಂದೆ ಸತಿ ನಮ್ಮನ್ನು ಗುರುತಿಸ್ತಾರಂತೆ, ನಮಗೆ ಟಿಕೆಟ್ ಕೊಡ್ತಾರಂತೆ, B.Pharm ಕೊಡ್ತಾರಂತೆ ಅಂಥೇಳಿ ಬಹಿರಂಗವಾಗಿ ಜನದಾಗ ನಮ್ಮ ಹಿರಿಯರು ಶಾಮ್ನೂರ್ ಶಿವಶಂಕರಪ್ಪರು ಇದ್ರಿಗೆ, ನಮ್ಮ SS ಮಲ್ಲಿಕಾರ್ಜುನ್ ಇದ್ರಿಗೆ, ಇವರೆಲ್ಲರಿದ್ರಿಗೂ ಸ್ಟೇಜ್ ಮೇಲೇನು ಹೇಳಿದೆ, ಮೈಕ್ ತಗೊಂಡು ಅವರೇ ಕೊಟ್ಟದ್ದು. ಬಟ್ ಹೇಳಿದ್ ಮಾತ್ರ ನಿಜ. ಇಡೀ ಜನತೆ, ಇಡೀ ಈ ನಗರದ ಜನತೆ, ಇನ್ನೊಂದು ನಮ್ಮ ಜಿಲ್ಲೆಯ ಜನತೆ, ಗ್ರಾಮ ಪಂಚಾಯತಿಂದ ಗ್ರಾಮ ವಸ್ತಿಯಿಂದ ಬಂದದಲ್ಲ ಜನ, ಗ್ರಾಮದಿಂದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ವರೆಗೂ ಅಲ್ಲಿ ಜನ ಇದ್ರು. ಅವರೆಲ್ಲ ಕೇಳಿದಾರ ಮಾತು. ಮೊನ್ನೆನೂ ನನಗೆ ಒಂದು 2 ಫೋನ್ ಮಾಡಿದ್ರು, ಸರ್ ಹಿಂಗೆ ಅಂತೇಳಿ. ಹೇಳಿದ್ದು ನಿಜ, ಕೊಡ್ತೀನಿ ಅಂತ ಹೇಳಿದ್ದು ನಿಜ, ನಾನು ಹೇಳಿರೋದು ನಿಜ. ನಾನೇನು ಮನಸ್ಪೂರ್ವಕವಾಗಿ ಹೇಳಿಲ್ಲ. ಹೈಕಮಾಂಡರ್ ಏನು ನನಗೆ ತೀರ್ಮಾನ ಕೊಟ್ಟಿದ್ರು, ಆ ತೀರ್ಮಾನದ ಪ್ರಕಾರ ಅವರೇ ಮೈಕ್ ಕೊಟ್ಟು ನನಗೆ ಮಾತಾಡ್ಸಕ್ಕೆ ಹಚ್ಚಿದ್ದು ಅವರೇ ಅಂತ ಹೇಳಿದ್ದು ನಾನು. ಓಕೆ ಸರ್, ಸಮುದಾಯದವರು ಅತಿ ಹೆಚ್ಚು ಮತದಾರರಿದ್ದಾರೆ, ಹಾಗಾಗಿ ನಿಮಗೆ ಕನ್ಸಿಡರ್ ಮಾಡ್ಬೇಕಂತ ಅಂತಿದ್ದೀರಿ. ಟೋಟಲ್ ಅಲ್ಲಿದು ವೋಟರ್ಸ್ ಲಿಸ್ಟ್ ತಗೊಂಡ್ರೆ 2,25,000 ಜನ ಏನೋ ಇರಬೇಕು, ಎಲ್ಲಾ ಧರ್ಮದವರು ಸೇರಿ. ಅದರಲ್ಲಿ 75,000 ಅಂದ್ರೆ ಮೆಜಾರಿಟಿ ಮುಸ್ಲಿಂ ಕಮ್ಯುನಿಟಿಯಿಂದ ಇದೆ. ಬರೀ ಆ 75,000 ವೋಟ್ ಬಂದ್ರೆ ನೀವು ಗೆಲ್ತೀರಾ? ಸಾಧ್ಯನಾ? ಮೇಡಮ್ ಅವರೇ, ನಿಮ್ಮ ಮಾಧ್ಯಮದ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಒಂದು ಕೈಲೇ ಯಾವಾಗಲೂ ಚಪ್ಪಳಿಗೆ ಹೊಡೆದ್ರೆ ಶಬ್ದ ಬರೋದಿಲ್ಲ, 2 ಕೈಲೇ ಚಪ್ಪಳಿಗೆ ಹೊಡೆದ್ರೇ ಶಬ್ದ ಬರೋದು. ಆದರೆ
ಎಲ್ಲ ಧರ್ಮದವರು ಎಲ್ಲ ಸಮಾಜದವರು ದಕ್ಷಿಣ ಕ್ಷೇತ್ರದಲ್ಲಿ ಏನಿದೆ ಸಾದಿಕ್ ಪೈಲ್ವಾನಿಗೆ ಕತ್ತಲ್ದಾಗ ಹೋಗಿ ನಿಂತ್ರು ಸಾದಿಕಣ್ಣ ಯಾಕೆ ಬಂದು ನಿಂತಾರೆ ಇಲ್ಲಿ ಅಂತಾರೆ. ಕೆಲವ್ರು ಕೇಳ್ತಾರೆ, ತಮ್ಮ ಏರಿಯಾದಲ್ಲಿ ತಮ್ಮ ಮನೆ ಹತ್ರ ಅವರು ಜನಗೆ ಪರಿಚಯ ಇಲ್ಲ ಅಂತಾರು ಎಲ್ಲ ಭಾಗವಹಿಸ್ತಾ ಇದಾರೆ. ನಾನು ಯಾಕೆ ಭಾಗವಹಿಸಬಾರ್ದು? ಆ ಕ್ಷೇತ್ರಕ್ಕೆ ಸಂಬಂಧ ಪಡದೇ ಇರೋರೇ ಭಾಗವಹಿಸ್ತಾರೆ. ನಾನು ಅಲ್ಲೇ ಇದ್ದವನು ಯಾಕೆ ವಹಿಸಬಾರ್ದು? ಅದಕ್ಕೇನಂತಾರೆ ನಿಮ್ಮ ಹೈಕಮಾಂಡ್ ಆಗಿರ್ಬೋದು ಅಥವಾ ಪಕ್ಷದ ಹಿರಿಯ ಲೀಡರ್ಸ್ ಆಗಿರ್ಬೋದು? ಏನಾದ್ರೂ ಆಶ್ವಾಸನೆ ಸಿಕ್ಕಿದೆಯಾ ಅಥವಾ ಏನಾದ್ರೂ ಮಾತುಕತೆ ಆಗಿದೆಯಾ ಯಾರ್ದಾದ್ರ ಜೊತೆ? ತಿರ್ಗಾಡಿದ್ವಿ ಮೇಡಮ್ ಅವರೇ, ಭೇಟಿಯಾಗಿದ್ದೀವಿ. ಇನ್ನು 2 ತಿಂಗಳ ಬಿಟ್ಟು ಕಾವು ಏರ್ತೈತಿ. ಕಾವು ಇರ್ತೈತಿ ಸರ್, 2 ತಿಂಗಳ ಬಿಟ್ಟು ಕಾವು ಇರ್ತೈತಲ್ಲ, ಈಗಲೇ ಕಾವು ಏರೈತಿ. ಯಾಕಂತಂದ್ರೆ ನೆನ್ನೆ ಆ್ಯಕ್ಚುಲಿ ನಾನು ದಕ್ಷಿಣ ಕ್ಷೇತ್ರದ ಸರ್ವೆ ಮಾಡಿದೆ, ಅಲ್ಲಿ ಜನರನ್ನ ಮಾತಾಡಿಸ್ತಿದ್ದೆ, ನಿಮ್ಮ ಹೆಸರು ಕೂಡ ಇಲ್ಲಿ ಕೇಳಿ ಬಂತು. ಹಾಗಾಗಿ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ಇದೇ ಫೀಲ್ಡಲ್ಲಿರೋ ಜನ ಏನು ಹೇಳ್ತಾರೆ? ಫೀಲ್ಡ್ನಲ್ಲಿ ಇರೋ ಜನ ಏನು ಹೇಳ್ತಾರೆ ಅಂತ ಹೇಳಿದರೆ, ನೀನೇ ಸೂಟಬಲ್ ಕ್ಯಾಂಡಿಡೇಟ್ ಅಪ್ಪ ನಮ್ಮ ಕ್ಷೇತ್ರಕ್ಕೆ, ದಕ್ಷಿಣಕ್ಕೆ ಸಿಗ್ಬೇಕಪ್ಪ. ನೀನು ಎಷ್ಟು ಪೈಪೋಟ್ ಮಾಡಿದ್ಯಾ, ಎಷ್ಟು ಸತಿ ಕೇಳಿದ್ಯಾ, ಈ ಸತಿನಾರ ದೇವ್ರ ನಿನ್ನ ಮೇಲೆ ಕರುಣೆ ಮಾಡಬೇಕು ಅಂತಕ್ಕದ್ದು ಜನಗಳು. ಸರ್, ಈಗ ಕಾಂಗ್ರೆಸ್ ಪಾರ್ಟಿ ಬಗ್ಗೆನೇ ಮಾತಾಡೋದಾದ್ರೆ ಇಲ್ಲಿ ಪ್ರಬಲ ಪೈಪೋಟಿ ಇದೆ. ಒಂದಿಬ್ಬರು ಜನ ನಿಮಗೆ ತುಂಬ ಫೈಟ್ ಕೊಡುವಂಥವ್ರು ಇದ್ದಾರೆ. ಒಬ್ಬರು ಜಬ್ಬಾರ್ ಅವರು ಆಲ್ರೆಡಿ MLC ಆಗಿದ್ದಾರೆ, ಅಧಿಕಾರ ಇದೆ. ಮತ್ತೊಬ್ಬರು ಖಾಲಿದ್ ಅವರು ಕೂಡ ನಾನು ಕೆಲಸ ಮಾಡಿದ್ದೀನಿ, ಟಿಕೆಟ್ ಬೇಕು ಅಂತ ಅಂತಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಜನನೇ ತೀರ್ಪು ಕೊಡ್ತಾರಲ್ಲ ಮೇಡಮ್ ಅವರೇ, ಯಾರು ಏನು ಕೆಲಸ ಮಾಡಿದ್ದಾರೆ. ನಾನು 40 ವರ್ಷದಿಂದ ಮುಸ್ಲಿಂ ಸಮಾಜದ ತಂಜಿಮಿನ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ನಲ್ಲಿ 40 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದ್ದೇನೆ. ಎಲ್ಲರ ಅಧ್ಯಕ್ಷರ ಪೀರಿಯಡ್ನಾಗ ನಾನು ಸದಸ್ಯ ಕೆಲಸ ಮಾಡಿದ್ದೇನೆ. ಸಮಾಜದ ಅಧ್ಯಕ್ಷ ಆಗಿ ಚುನಾವಣೆಯಲ್ಲಿ ಗೆದ್ದು ನಾನೆಲ್ಲ ಸಮಾಜದ ಸೇವೆ ಸಲ್ಲಿಸಿದ್ದೇನೆ. ಎಲ್ಲ ಧರ್ಮದವ್ರ ಜೊತೆಗೆ ನಾನೆಲ್ಲ ಬಾಂಧವ್ಯವಿದೆ. ನಾನು ಅವ್ರ ನನ್ನ ಮನೆಗೆ ಊಟಕ್ಕೆ ಕರಿತೀನಿ. ಹಬ್ಬಾವಣೆಯಾಗ ನನಗೆ ಅವ್ರ ಮನೆಗೆ ಊಟ ಉಚ್ಚಾರಕ್ಕೆ ನನಗೆ ಕರೀತಾರೆ. ಯಾವ್ದಾರ ಒಂದು ಸಣ್ಣ ಪುಟ್ಟ ಏನಾರ ಆದರೆ ಸಾದಿಕ್ ಪೈಲ್ವಾನ್ರೆ ಅಧ್ಯಕ್ಷರೇ ಹೀಗೆ ಆಗ ಅಂತ ಹೇಳ್ತಾರೆ. ನನ್ನ ಕೈಲಿ ಏನಾಗ್ತೈತಿ ಅದು ದೇವ್ರದಿಲ್ಲೇ ಜನಗಳಿಗೆ ಸ್ಪಂದಿಸ್ಕೊಂತ ಮಾತಾಡ್ಕೊಂತ ವಿಶ್ವಾಸದಲ್ಲಿ ಬಂದಿದ್ದೇನೆ ನಾನು. ಸರ್, ನನಗೊಂದು ಕ್ಯೂರಿಯಾಸಿಟಿ, ಸಾದಿಕ್ ಪೈಲ್ವಾನ್ ಅಂತ ನಿಮ್ಮ ಹೆಸರು, ಪೈಲ್ವಾನ್ ಅಂತ ಯಾಕೆ ಅಂತ ಸರ್ ನೇಮು? ಒಳ್ಳೆ ಸಲಹೆ, ಇಂಟ್ರೆಸ್ಟಿಂಗ್ ಕ್ವಶನ್ ಅಂತನಾ? ಓಕೆ. ನಮ್ಮ ತಂದೆ ನಮ್ಮ ತಾತ ಅವರು ಪೈಲ್ವಾನ್ರು. ನಮ್ಮ ತಾಯಿ ತಂದೆ ಅವರು ಪೈಲ್ವಾನ್ರು. ನಮ್ಮ ತಾತ ಖುದ್ಬುದ್ದೀನ್ ಪೈಲ್ವಾನ್. ಓಕೆ. ನಮ್ಮ ಅಜ್ಜ ಪೈಲ್ವಾನ್ ಗುಲಾಮ್ ಹುಸೇನ್ ಸಾಬ್. ನಮ್ಮ ಮಾವಂದರು ಕರೀಂ ಪೈಲ್ವಾನ್, ಫದ್ಲು ಪೈಲ್ವಾನ್. ನಾನು ಸಾದಿಕ್ ಪೈಲ್ವಾನ್ ಅವರು ಇಸ್ಮಾಯಿಲ್ ಪೈಲ್ವಾನ್ರ ಮಗ. ಓಕೆ. ನನ್ನ ಮಕ್ಕಳು ಪೈಲ್ವಾನ್ರು. ನಮ್ಮ ಪರಂಪರಾ ನಾವು ಪೈಲ್ವಾನ್ಗಿರಿ ಮಂತ್ಯಂದಾನೆ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ, ಈ ರಾಷ್ಟ್ರಕ್ಕೆ ನಾವು ಏನೋ ಬಿರುದು ತೊಗೊಂಬಂದು ಕೊಟ್ಟಿರೋಂಥ ಜನ. ಚೀಫ್ ಮಿನಿಸ್ಟರ್ ಗುಂಡೂರಾವ್ ಇದ್ದಾಗ ಮೈಸೂರು ದಸರಾ ಕುಸ್ತಿ ನಡುವಾಗ ಆ ಫೋಟೋ ಇದೆ ನನ್ನ ಹತ್ರ. ಆ 3 ಜನನ್ನ ಹೊಡೆದೆ. ನೀವೊಬ್ರು? ನಾನೊಬ್ಬನು. ಫೈನಲ್ಗೂ ಹೊಡೆದೆ. ಆವಾಗ ನನಗೆ ಬೆಂಚ್ ಎಬ್ಬರಿಸಿ ಗುಂಡೂರಾವ್ 3 ತಿಂಗಳಾಗಿತ್ತು ಕುಂತು ಮುಖ್ಯಮಂತ್ರಿಯಾಗಿ. ಇಲ್ಲಿ ಮುಂದ್ಲು ಬಕ್ಕಣದಾಗ 100 ರೂಪಾಯಿ ನೋಟ್ ಇದ್ದು 25,000 ರೂಪಾಯಿ ತೆಗೆದು ಕೊಟ್ರು ನನಗೆ. ಆ ಫೋಟೋ ಮೊನ್ನೆ ಮೈಸೂರಿಗೆ ಹೋದಾಗ ಒಬ್ರಿಗೆ ಕೇಳಿದೆ, ಅವ್ರು ತೀರ್ಕೊಂಡಾರ ಅವ್ರ ಮಗನಿಗೆ ಕೇಳಬೇಕು ಅಂತ. ಅಲ್ಲಿ ನಮಗೆ ಟೈಮ್ ಸಿಗ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೇಟಿಯಾಗಿ ನಾವು ಆಗ ಬಂದ್ಬಿಟ್ವಿ. ಓಕೆ, ಸರಿ ಸರ್. ನೀವು ಮೈಸೂರು ದಸರಾದಲ್ಲಿ 3 ಜನರನ್ನ ಸೋಲಿಸಿದ್ರಿ. ಇಲ್ಲಿ ಯಾರನ್ನ ಸೋಲಿಸ್ತೀರಿ ಹೇಳಿ? ನಿಮ್ಮ ಆಶೀರ್ವಾದ ಇದ್ರೆ ಈ ಚುನಾವಣೆಯಲ್ಲಿ ಬಹಿರಂಗವಾಗಿ ಭಾಳ ಮತದಿಂದ ನಾನು ಗೆಲ್ತಾನೆ. ಆ ಜನಗಳು ನನಗೆ ವಿಶ್ವಾಸ ಇಟ್ಟಿದ್ದಾರೆ. ಆ ಜನಗಳ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೇನೆ. ಆ ದೇವ್ರು ನನಗೆ ಆ ಫಲ ಕೊಡ್ತಾನ ಅಂತೇಳಿ ಆ ಭರವಸೆ ತಗೊಂಡು ನಾನು ಬಯಲಿಗೆ ಇಳಿದಿದ್ದೇನೆ. ಓಕೆ ಸರ್, ನನ್ನ ಕೊನೆಯ 2 ಪ್ರಶ್ನೆ. ಒಂದು, ಸಮರ್ಥ್ ಅವರು ಕೂಡ ಆಕಾಂಕ್ಷಿತರು, ಮತ್ತೆ ಸಮರ್ಥ್ ಅವ್ರನ್ನೂ ಕೂಡ ಮಲ್ಲಿಕಾರ್ಜುನ್ ಅವರು ಕ್ಷೇತ್ರದಲ್ಲಿ ಓಡಾಡಿಸ್ತಿದ್ದಾರೆ ಅಂತಿದ್ದಾರೆ, ಏನಂತೀರಿ? ಮೇಡಮ್ ಅವರೇ, ಅದೂ ತಪ್ಪಲ್ಲ. ಸಮರ್ಥಿಗೆ ಇನ್ನೂ ವಯಸ್ಸಿದೆ. ರೈಟ್. ಆ ವಯಸ್ಸಿನ ತಕ್ಕಕ್ಕೆ ಬಂದರೆ ನಾವೆಲ್ಲ ಬಹಿರಂಗವಾಗಿ ಬಯಲಿಗೆ ಇಳಿದು ಮಾಡ್ತೀವಿ. ನಿಮಗೆ ಟಿಕೆಟ್ ಸಿಕ್ಕರೆ ನಿಮ್ಮ ಮುಂದಿನ ಗುರಿ ಏನಿರುತ್ತೆ? ಯಾವುದ್ರ ಮೇಲೆ ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ? ಅಜೆಂಡಾ ಏನಿರುತ್ತೆ? ನಮ್ಮ ಅಜೆಂಡಾ ಸಾರ್ವಜನಿಕರ ಬಗ್ಗೆ ಕೆಲಸ ಮಾಡಬೇಕು. ಎಲ್ಲ ಧರ್ಮದೊಳಗೆ ಜೊತೆಗೆ ಅಣ್ಣ ತಮ್ಮಂದರು ಬಾಂಧವ್ಯವಾಗಿರ್ಬೇಕು. ಯಾವ ನಮ್ಮ ಊರಲ್ಲಿ
ಯಾವ ಸಣ್ಣ ಪುಟ್ಟ ಯಾವ ಘಟನೆ ಆಕ್ಕವು ಘಟನೆ ಆಗಬಾರ್ದು. ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನಾವೆಲ್ಲ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಅದನ್ನು ಪಾಲಿಸ್ತೀವಿ, ಆಡಳಿತ ಮಾಡ್ತೀವಿ ಅಂಥೇಳಿ ನಿಮಗೆ ಆಶೀಸ್ಸನ್ನು ಕೊಡ್ತೇವೆ. ನನಗೆ ಟಿಕೆಟ್ ಸಿಕ್ಕಿದ್ದೇ ನಿಜ, ಆದರೆ ದೇವ್ರು ನನಗೆ ಖಚಿತ ಗೆಲುವಂತೂ ಕೊಡ್ತಾನಂತೇಳಿ ನನಗೆ ದೇವ್ರ ಮೇಲೆ, ನಮ್ಮ ಜನತೆ ಮೇಲೆ, ನಮ್ಮ ದಕ್ಷಿಣ ಜನದ ಮೇಲೆ ನನಗೆ ಭರವಸೆ. ಇವೆಲ್ಲ ಹೇಳೋದಕ್ಕಿಂತ ಮುಂಚೆ ಮುಖ್ಯದೇನಪ್ಪ ಅಂತ ಹೇಳಿದರೆ, ಕಾಲೇಜು, ಸ್ಕೂಲು, ಹಾಸ್ಪಿಟ್ಲುಗಳು, ಚಿಕಿತ್ಸೆ ಪಡೆಯುವಂಥ ಹೆಣ್ಮಕ್ಳು ಡೆಲಿವರಿ ಚಿಕಿತ್ಸೆಗೆ ಹಾಸ್ಪಿಟ್ಲುಗಳು ಸರ್ಕಾರದಿಂದ ಏನು ಸೌಲಭ್ಯ ಐತಿ ಅದು ಎಲ್ಲ ನಮ್ಮ ದಾವಣಗೆರೆ ಜನತೆಗೆ ತೊಗೊಂಬಂದು ಕೊಡೋದು ನನಗೆ ಒಂದು ಚಿಂತನೆ, ಅಜೆಂಡಾ. ರೈಟ್ ಸರ್, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಗೊತ್ತು ನಿಮಗೊಂದು ಮೀಟಿಂಗ್ ಇದೆ, ಅಲ್ಲಿ ಅವರೆಲ್ಲರೂ ವೇಟ್ ಮಾಡ್ತಿದ್ದಾರೆ ಹೋಗಿ ಅಂತೆ. ಸೊ ಇದು ಸಾದಿಕ್ ಪೈಲ್ವಾನ್ ಅವರ ಮಾತಾಗಿತ್ತು. ಪ್ರಬಲ ಆಕಾಂಕ್ಷಿತರಾಗಿದ್ದಾರೆ. ಸುಮಾರು ಸಲ 40 ವರ್ಷ ಪಕ್ಷಕ್ಕೋಸ್ಕರ ದುಡ್ದಿದ್ದೀನಿ, ಮನೆಗೆ ಹೋಗಿ ಸುಮಾರು ಸಲ ಟಿಕೆಟ್ ಕೇಳಿದ್ದೀನಿ, ನನ್ನನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೀನಿ. ಆದರೆ ಕನ್ಸಿಡರೇಷನ್ ಆವಾಗ ಸಿಗಲಿಲ್ಲ. ಆದರೆ ಅಟ್ಲೀಸ್ಟ್ ಈಗಲಾದರೂ ಸಿಗಲಿ ಅಂತ ಹೇಳಿ ಅವ್ರು ಬಯಸ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನ ಗ್ರೌಂಡಲ್ಲಿ ಇರೋದನ್ನಾಗಿರಬಹುದು, ಅಥವಾ ಕಾರ್ಯಕರ್ತರು ಮಾತಾಡೋದಾಗಿರಬಹುದು, ಅಥವಾ ಲೀಡರ್ಸ್ ಮಾತಾಡೋದಾಗಿರಬಹುದು, ಆಸ್ಪಿರೆಂಟ್ಸ್ ಮಾತಾಡೋದಾಗಿರಬಹುದು, ಎಲ್ಲವೂ ಕಾಂಗ್ರೆಸ್ ಪಕ್ಷದಲ್ಲಿ ಈ ದಾವಣಗೆರೆ ದಕ್ಷಿಣದಲ್ಲಿ ಕನ್ಸಿಡರ್ ಆಗುತ್ತಾ? ವೇಟ್ ಮಾಡಿ ನೋಡೋಣ.